ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಚಿತ್ರೀಕರಣ ಮಾಡ್ತಾ ಇರುವಂಥ ಈ ಹಿರಿಯ ನಾಗರಿಕರಿಗೆ ಒಂದು ವಿಶೇಷವಾಗಿ ಪ್ರತಿ ತಿಂಗಳು ಕೊನೆ ಶನಿವಾರ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಒಳ್ಳೊಳ್ಳೆ ಡಾಕ್ಟರ್ಸ್ನ ಒಂದು ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗುವಂಥದ್ದು. ಸೊ ಎಲ್ಲ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ. ಈ ದಿನ ವಿಶೇಷವಾಗಿ ಏನಿದೆ ಸರ್? ಡಾಕ್ಟರ್ ಬಿ ವಿ ಕೃಷ್ಣ ಅಂತ, ಜಿಲ್ಲಾ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ. ನಾನು ಕಳೆದ 11 ವರ್ಷದಿಂದ ನಾನು ಅಧ್ಯಕ್ಷ ಆಗಲಿಕ್ಕೆ 11 ವರ್ಷದಿಂದ. ಕರೋನಾ ನಂತರ ನಾನು 5 ವರ್ಷಗಳಿಂದ ಸತತವಾಗಿ 4ನೇ ಶನಿವಾರ ವಿವಿಧ ವೈದ್ಯರು ಬರ್ತಾರೆ. ಅವರು ಹಿರಿಯ ಚೇತನ, ಹಿರಿಯ ನಾಗರಿಕರು, ನಮ್ಮ ನಿವೃತ್ತ ನೌಕರರ ಸಂಘದ ಸದಸ್ಯರು. ಪ್ರತಿ ತಿಂಗಳು ಒಂದು 60ರಿಂದ 70 ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಸಲಹೆಗಳನ್ನು ಕೊಡೋದು. ಆರೋಗ್ಯ ಒಂದು ಬಹಳ ಮುಖ್ಯ ಹಿರಿಯ ನಾಗರಿಕರಿಗೆ. ಅದು ಇಲ್ಲದೆ ಇದ್ದರೆ ಯಾವುದು ಎಷ್ಟು ಐಶ್ವರ್ಯ ಇದ್ದರೂ ಸಂಪತ್ತಿದ್ರೂ ಅದನ್ನು ಏನು ಅನುಭವಿಸೋಕ್ಕಾಗಲ್ಲ. ಆರೋಗ್ಯ ಇದ್ದಾಗ ಮಾತ್ರನೇ ಮೊದಲು ಬೇಕಾಗಿರುವಂಥದ್ದು ಆರೋಗ್ಯ ಅವರಿಗೆ, ಹಿರಿಯ ನಾಗರಿಕರಿಗೆ. ಈ ದಿವಸ ಎಂದಿನಂತೆ ನಮ್ಮದು ಮಾನಸಿಕ ಆರೋಗ್ಯ ಸಲಹೆ ಅಂತ ಈ ಕಾರ್ಯಕ್ರಮದ ಹೆಸರು. ತಿಂಗಳು 4ನೇ ಶನಿವಾರ ತಪ್ಪದೆ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಈ ದಿವಸ ಅಂತೂ ವೆರಿಕೋಸಿಸ್ ಟೆಸ್ಟ್ಗೆ ನಮ್ಮ ಅಭಯ ಹಾಸ್ಪಿಟಲ್ ಪ್ರಶಾಂತ್ ಅವರು ಹೇಳಿ ಕಳಿಸಿದ್ದಾರೆ. ಮತ್ತು 4ನೇ ಶನಿವಾರ ಮಾರ್ಚ್ 8ನೇ ತಾರೀಕು ಹೇಳಿದರೆ ಅದು 4ನೇ ಶನಿವಾರ ಅಲ್ಲ. ಅದು ಆ ದಿವಸ ಬೇರೆ ಎಕೋ ಇವೆಲ್ಲನೂ ಮಾಡಿಸ್ಕೊಡ್ತಾರೆ ಅವರ ಅಭಯ ಹಾಸ್ಪಿಟಲ್. ಈ ರೀತಿ ಉಪಯುಕ್ತವಾದಂಥ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈ ದಿವಸ ನಮಗೆ ರವಿಕುಮಾರ್ ಅಂತ ಬಂದಿದ್ದಾರೆ, ನನ್ನ ಶಿಷ್ಯ. ಆ ರವಿಕುಮಾರ್ ಅವರು ಒಳ್ಳೆ ಪ್ರಾಮಾಣಿಕ ಡಾಕ್ಟರ್, ವೈದ್ಯರು. ಅವರು ಈ ದಿವಸ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಸಹ ಈ ಗೋಮಾತಾ ಸರ್ಕಲಿಂದ ಮಹೇಶ್ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರು ಎಲ್ರಿಗೂ ಈ ವಿಷಯವನ್ನು ತಿಳಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ಒಳ್ಳೆ ಭಾವನೆಯಿಂದ ಮಹೇಶ್ ಗೋಮಾತಾ ಸರ್ಕಲ್ ಅವರು ನಮ್ಮನ್ನು ಬಂದು ಭೇಟಿ ಆಗ್ತಾರೆ 4ನೇ ಶನಿವಾರ. ಎಲ್ಲರೂ ಸೇರಿ ಒಳ್ಳೆ ಕೆಲಸವನ್ನು ಮಾಡೋಣ. ಹಿರಿಯ ನಾಗರಿಕರ ಒಂದು ನಿವೃತ್ತ ನೌಕರರ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಭಗವಂತನನ್ನು ಪ್ರಾರ್ಥಿಸ್ತೀನಿ. ಸರ್, ಈ ದಿನ ಡಾಕ್ಟರ್ ರವಿ ಸರ್ ಅವರು ಯಾವ ವಿಚಾರದ ಬಗ್ಗೆ ಹಿರಿಯರಿಗೆ ಒಂದು ಸಾಮಾನ್ಯವಾಗಿ ಎಲ್ಲ ಗೊತ್ತಿರುವಂಥದ್ದೇ. ನಮಗೆ BP ಬಗ್ಗೆ ಮಾತನಾಡ್ತಾರೆ, ಪ್ರಾಸ್ಟೇಟ್ ಗ್ಲ್ಯಾಂಡ್ ಬಗ್ಗೆ ಮಾತನಾಡ್ತಾರೆ, ಶುಗರ್ ಬಗ್ಗೆ, ಡಯಾಬಿಟಿಸ್ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಎಲ್ಲಿಗೆ ಹೋಗಬೇಕು, ತುಂಬ ಸೀರಿಯಸ್ ಇದೆ, ಎಲ್ಲಿ ಯಾವ ಹಾಸ್ಪಿಟಲ್ ಬೆಸ್ಟು, ಎಲ್ಲಿ ಸುಲಭವಾಗಿ ಚಿಕಿತ್ಸೆ ಸಿಗುತ್ತೆ, ಕಡಿಮೆ ಹಣಕ್ಕೆ ಎಲ್ಲಿ ನಾವು ಏನಾದರೂ ಅದರ ಉಪಯೋಗ ಪಡ್ಕೊಬೋದು, ಎಲ್ಲವನ್ನ ತಿಳಿಸೋದಕ್ಕೋಸ್ಕರ ಬಹಳ ಸಹೃದಯತೆಯಿಂದ ಬಂದಿದ್ದಾರೆ. ಮತ್ತು ಅವರು ಕೂಡ ಮುಂದಿನ ಇದರಲ್ಲಿ ಕೆಲವು ಸಣ್ಣ ಪುಟ್ಟ ಟೆಸ್ಟ್ಗಳನ್ನು, ಪರೀಕ್ಷೆಗಳನ್ನು ನಡೆಸಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅವರು ಈ ದಿವಸ ಮಾತನಾಡ್ತಾ ಇದ್ದಾರೆ. ಈ ಹಿರಿಯ ನಾಗರಿಕರ ಪ್ರಾಮುಖ್ಯತೆಯಲ್ಲಿ ಪ್ರತಿ ತಿಂಗಳು ಈ ಥರ ವಿಶೇಷವಾದ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀರಾ. ತಮಗೆ ಧನ್ಯವಾದಗಳು ಸರ್. ಆಮೇಲೆ ಸೆಕೆಂಡ್ ಟು ಥರ್ಡ್ ಸ್ಟೇಜ್ ಕೆಲವರು ಮಾತ್ರ ಅದು ಕ್ಯಾನ್ಸರ್ ತಿಳ್ಕೊಳ್ಳೋ ಚಾನ್ಸಸ್ ಇದೆ. 100 ಜನರಲ್ಲಿ ಒಂದು 5% ಅಂತ ಹೇಳ್ಬೋದು. ಅದರ ಕ್ಯಾನ್ಸರ್ಗೆ ತಿಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದು ಯಾವ ರೀತಿ ತಪಾಸಣೆ ಮಾಡ್ಬೋದು ಅಂದ್ರೆ ಸ್ಕ್ಯಾನ್ ಮಾಡ್ತಾ ಬಂದು ಇಲ್ಲ ಮೋಷನ್ ಜಾಗದಲ್ಲಿ ಕೈ ಹಾಕಿ ಚೆಕ್ ಮಾಡ್ತಾರೆ ಡಾಕ್ಟರ್. ಅದು ಚೆಕ್ ಮಾಡಿದಾಗ ಪ್ರೋಸ್ಟೇಟ್ ಏನಾದರೂ ಇರೆಗ್ಯುಲರ್ ಮಾಸ್ ಇದ್ರೆ, ಅದು ರೆಗ್ಯುಲರ್ ಮಾಸ್ ಇದ್ರೆ ಪರವಾಗಿಲ್ಲ, ಕೈ ಚೆಕ್ ಮಾಡಿದಾಗ ಸರ್ಜನ್ಸ್ ಐಡೆಂಟಿಫೈ ಮಾಡ್ತಾರೆ. ಅದು ಏನಾದರೂ ಇರೆಗ್ಯುಲರ್ ಇದ್ರೆ, ರಫ್ ಆಗಿದ್ದಾಗ ನಾವು ಕ್ಯಾನ್ಸರ್ ಇರ್ಬೋದು ಅಂತ ಅನುಮಾನ ಪಡ್ತೀವಿ. ಅಂತ ಟೈಮಲ್ಲಿ ಎಲ್ಲರಿಗೂ ಪ್ರೋಸ್ಟೇಟ್ ಬಂದಿದೆ ಅಂದ ತಕ್ಷಣ ದಪ್ಪ ಪ್ರೋಸ್ಟೇಟ್ ಬಗ್ಗೆ ಮುಂದೆ ಕ್ಯಾನ್ಸರ್ ಬರುತ್ತೆ ಅಂತ ಭಯ ಪಡೋದು ಬೇಡ. ಯಾರೋ 100 ಜನದಲ್ಲಿ ಒಂದು 5%ಗೆ ತಿಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಬೇಕಾಗುತ್ತೆ. ಆ ಥರ ಏನಾದರೂ ವೈದ್ಯರು ಡೌಟ್ ಬಂದಾಗ ಬಯಾಪ್ಸಿ ಮಾಡ್ತಾರೆ. ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಆ ಥರ ಫಸ್ಟ್ ಸ್ಟೇಜ್ ಇದ್ರೆ, ಸೆಕೆಂಡ್ ಸ್ಟೇಜ್ ಇದ್ರೆ ಏನು ತೊಂದರೆ ಇಲ್ಲ ಸರ್, ಟ್ರೀಟ್ಮೆಂಟ್ ಕೊಟ್ಟರೆ ಸರ್ ಹೋಗುತ್ತೆ. ಇಲ್ಲ ಅದು 3rd ಸ್ಟೇಜ್ 4th ಸ್ಟೇಜ್ ಕೊಟ್ಟೋಗ್ಬಿಟ್ಟಿದ್ರೆ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟು ಸರ್ ಕೇಳಿದ್ದು. ಪ್ರೋಸ್ಟೇಟ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡೋದು ಬೇಡ. ಏನಾದರೂ ಮೂತ್ರ ಸಮಸ್ಯೆ ಇದ್ದು, ಮೂತ್ರ ಕಂಟ್ರೋಲ್ ಇಲ್ಲದೆ ಇರ್ಬೋದು, ಮೂತ್ರ ಜಾಸ್ತಿ ಮಾಡ್ತಾ ಇರೋದಿರ್ಬೋದು, ಆ ಥರ ಇದ್ದಾಗ ವೈದ್ಯರನ್ನ ತೋರಿಸ್ಕೊಳ್ಳಿ ಸರ್. ಮಣಿಪಾಲ್ ಆಸ್ಪತ್ರೆ ಹೆಬ್ಬಾಳಲ್ಲಿ ಹೆಬ್ಬಾಳ ಬಾಡಿ ಚೆಕಪ್ ಮಾಡಿಸಿದ್ವಿ. ಹಾಂ ಸರ್. ಅವಾಗ ಪ್ರೋಸ್ಟೇಟ್ ಇದ್ದು ನೋಡಿ ಅಂತ ಹೇಳಿದ್ರು. ನೋಡಿದಾಗ ಅಲ್ಲಿ ಬೇಸ್ ಸೈಡ್ ಬಂತು. ಸೋಡಿಯಂ ಇದು ಜಾಸ್ತಿ ಇರುತ್ತೆ ಅಷ್ಟೇ, ಬೇರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಆಮೇಲೆ ನಿಮಗೆ ಡೌಟ್ ಇದ್ರೆ ಯೂರೋಫ್ಲೋಮೆಟ್ರಿ ಅಂತ ಅದನ್ನು ಮಾಡಿಸ್ಬೇಕು. ಇಲ್ಲಿ ಯಾರು ಮಾಡಲ್ಲ ಅಂತ ಮತ್ತೆ ಆರ್ವಿನಲ್ಲಿ ಎಲ್ಲ. ಆಮೇಲೆ ಗೌರ್ಮೆಂಟ್ ಆಸ್ಪತ್ರೆ
ಅವಶ್ಯಕತೆ ಇಲ್ಲ. ನಿಮಗೆ ಮೂತ್ರ ಮಾಡೋಕ್ಕೆ ತೊಂದರೆ ಆಗುತ್ತೆ, ಆಗಲಿಲ್ಲ ಅಂತ ಮಾತ್ರ ಟೆಸ್ಟ್ ಮಾಡ್ತೀನಿ. ಹಾಂ ಸರ್. ಹೌದು ಸರ್, ಅದಂದರೆ ಸ್ಕ್ಯಾನ್ ಮಾಡಿದಾಗ PSA ಪಾಸಿಟಿವ್ ಬಂದಿದೆ ಸರ್. PSA ಜಾಸ್ತಿ ಇತ್ತ ಸರ್? ಜಾಸ್ತಿ ಏನಿಲ್ಲ. ಹಾಂ ಅದೇ ಸರ್, ಏನಾದರೂ ಆ ಥರ ಸಮಸ್ಯೆ ಇದೆ, ಕ್ಯಾನ್ಸರ್ ಆ ಥರ ಇದೆ, ಜಾಸ್ತಿ ಲೆವೆಲ್ಸ್ ಸರ್ ನೆಗ್ಲೆಕ್ಟ್ ಮಾಡೋದು ಬೇಡ. ಇಮಿಡಿಯೇಟ್ ಆಗಿ ವೈದ್ಯರ ತೋರಿಸ್ಕೊಳ್ಳಿ. ಸರ್ ಅವ್ರು ಹೇಳ್ತಾ ಇದ್ರಲ್ಲ PSA ಟೆಸ್ಟ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಇಲ್ಲ ಅವಶ್ಯಕತೆ ಇರಲ್ಲ, ಟ್ರೀಟ್ಮೆಂಟ್ ಕಡಿಮೆ ಇರ್ಬೋದು, ಇನ್ನೊಂದು ಕಡಿಮೆ ಇರ್ಬೋದು, ಅಂಥ ಸಂದರ್ಭದಲ್ಲಿ ಏನು ದೇಹದಲ್ಲಿ ಏನು ನ್ಯೂನತೆ ಆಗಿದೆ ಅದ್ರ ತಕ್ಕಂತೆ ಡಾಕ್ಟರು ಚಿಕಿತ್ಸೆ ಕೊಡ್ತಾರೆ. ಅದನ್ನ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಅದನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಮುಂದೆ ಬರುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಯಬಹುದು. ಯಾಕಂದ್ರೆ ಒಂದು ವಿಟಮಿನ್ B12 ತುಂಬಾ ಇಂಪಾರ್ಟೆಂಟ್. ವಿಟಮಿನ್ B12 ಕಡಿಮೆ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ನಾವು ತಿನ್ನೋ ಆಹಾರದಲ್ಲೇ ಬರುತ್ತದ್ದು. ಮೋಸ್ಟ್ಲಿ ಕಡಿಮೆ ಇರುತ್ತೆ ಅನ್ಸುತ್ತೆ ಅದರಲ್ಲಿ. ಮತ್ತೆ ಕೆಲವರು ಈಗ ರೋಡ್ ಸೈಡ್ ಎಲ್ಲ ಮನೆಗಳೆಲ್ಲ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ FSSAI ಅಂತ ಒಂದು ಫುಡ್ ಸೇಫ್ಟಿ ಕಂಟ್ರೋಲ್ ಒಂದು ಇದಿದೆ ಸರ್. ಬೆಲ್ಲ ಸ್ವಲ್ಪ ಬೆಸ್ಟ್ ಸರ್, ಈ ಬೆಲ್ಲ ಅಂತ ಏನಿಲ್ಲ ಸರ್, ಬೆಲ್ಲದಲ್ಲೂ ಸಕ್ಕರೆ ಅಂಶ ಇರುತ್ತೆ. ಮೋಸ್ಟ್ಲಿ ಕಡಿಮೆ ಇರುತ್ತೆ ಅನ್ಸುತ್ತೆ ಅದರಲ್ಲಿ. ಮತ್ತೆ ಕೆಲವರು ಈಗ ರೋಡ್ ಸೈಡ್ ಎಲ್ಲ ಮನೆಗಳೆಲ್ಲ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ FSSAI ಅಂತ ಒಂದು ಫುಡ್ ಸೇಫ್ಟಿ ಕಂಟ್ರೋಲ್ ಒಂದು ಇದಿದೆ ಸರ್. ಇದು ಗೋಮಾತಾ ಸರ್ಕಲ್ ವತಿಯಿಂದ ನಾವು ಹಳ್ಳಿಗೂ ಕ್ಯಾಂಪ್ಗೆ ಹೋಗ್ತೀರಿ. ಆ ಕ್ಯಾಂಪಲ್ಲೆಲ್ಲ ಈ ಥರ ಹಿರಿಯರೆಲ್ಲ ಸಿಗ್ತಾ ಇರ್ತಾರೆ. ಮತ್ತು ಹುಲ್ಲಿಗೆ ಮತ್ತು ಉಪ್ಪುಸ ಮತ್ತು ಗೋಶಾಲೆ ಸೇವೆಗೆಲ್ಲ ನಮ್ಮ ಕೈ ಜೋಡಿಸ್ತಾರೆ. ಅಂಥವ್ರಿಗೆ ಈ ಬೇಸಿಗೆ ಕಾಲದಲ್ಲಿ, ಇಂಥ ಬೇಸಿಗೆ ಕಾಲದಲ್ಲಿ ಹಿರಿಯರಿಗೆ ಸುಸ್ತಾಗೋದು, ಆಯಾಸ ಆಗೋದು, ತಲೆ ಸುತ್ತು ಬೀಳೋದು ಇದೆಲ್ಲ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಯಾವ ಥರ ಪರಿಹಾರ ಮನೆಯಿಂದ ಬಿಡುವಾಗ ಅವ್ರಿಗೆ ಒಂದು ತಮ್ಮ ಕಡೆಯಿಂದ ಸರ್ ಸಲಹೆ? ಹಾಂ, ಈಗ ಆಲ್ಮೋಸ್ಟ್ ಅದೇ ಸರ್. ಹಾಗಾಗಿ ಬಾಡಿ ಹೈಡ್ರೇಷನ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಹೈಡ್ರೇಷನ್ ಮಾಡಿದ್ರೆ ನಾವು ಆದಷ್ಟು ಈ ಸಂದರ್ಭದಲ್ಲಿ ಜಾಸ್ತಿ ನೀರಿನ ಪದಾರ್ಥಗಳು, ನೀರೇ ಇರ್ಬೋದು, ಜ್ಯೂಸೇ ಇರ್ಬೋದು, ಎಣ್ಣೀರೇ ಇರ್ಬೋದು, ಅಂಥದ್ದು ನೀರಿನ ಅಂಶ ಜಾಸ್ತಿ ಸೇವನೆ ಮಾಡಬೇಕು. ಮತ್ತೆ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗೋದನ್ನ ಸ್ವಲ್ಪ ಆಗಲೇ ಮಾತಾಡ್ತಾ ಇದೆ, ಬಿಸಿಲು ಒಂದು ಅರ್ಧ ಗಂಟೆ ಮಾತ್ರ ಓಡಾಡಿ ಅಂತ. ಅದಕ್ಕಿಂತ ಜಾಸ್ತಿ ಎಡಿ ಬಿಸಿಲು ಬರ್ತಾ ಇದೆ. ಈಗ ಮಾರ್ಚ್ ಏಪ್ರಿಲ್ ಬರ್ತಂದ್ರೆ ತುಂಬಾನೇ ಬಿಸಿಲು ಇರುತ್ತೆ. ತಾಪಮಾನ ಜಾಸ್ತಿ 30 ಡಿಗ್ರಿ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಎಕ್ಸ್ಪೋಸ್ ಆಗೋದನ್ನ, ಬಿಸಿಲು ತುಂಬಾ ಎಕ್ಸ್ಪೋಸ್ ಆಗೋದನ್ನ ಅವಾಯ್ಡ್ ಮಾಡಿ. ಮತ್ತೆ ಬಾಡಿ ಹೈಡ್ರೇಷನ್ ಜಾಸ್ತಿ ಮಾಡ್ಕೊಂಡ್ರೆ, ನೀರಿನ ಅಂಶ ಜಾಸ್ತಿ ತಗೊಂಡ್ರೆ ಈ ತರ ಹೀಟ್ ಸ್ಟ್ರೋಕ್ ಆಗೋದು ಮತ್ತೆ ಅದರಿಂದ ಬೇರೆ ಸಮಸ್ಯೆಗಳು ಬರೋದನ್ನ ತಡೆಗಟ್ಟಬಹುದು. ಸರ್, ಈಗ ಆಲ್ಮೋಸ್ಟ್ ಸಿಂಪ್ಟಮ್ಸ್ ಗೊತ್ತಾಗುತ್ತಲ್ಲ ಸರ್ ಹಿರಿಯರಿಗೆ, ಅದು ಯಾವ ಥರ ಒಂದು ಮುನ್ಸೂಚನೆ? ಈಗ ಅವ್ರಿಗೆ ತಲೆ ಸುತ್ತು ಬರುತ್ತೆ, ಕೆಲವರಿಗೆ ಬೆವರು ಬರುತ್ತೆ. ಕೆಲವರಿಗೆ ನೋಡಿ ಈ ತರ ಬಿಸಿಲು ಹೋದಾಗ ಜಾಸ್ತಿ ಗ್ಲೂಕೋಸ್ ಲೆವೆಲ್ಸ್ ಸಡನ್ ಆಗಿ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಆಗಲೇ ನಾನು ಮಾತಾಡ್ಬೋದು ಡಯಾಬಿಟಿಸ್ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಡಯಾಬಿಟಿಸ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದಕ್ಕಿಂತ ಶುಗರ್ ಲೆವೆಲ್ಸ್ ಕಡಿಮೆ ಆಗೋದು ಇನ್ನೂ ಡೇಂಜರಸ್. ಸೊ ಅಂತ ಸಂದರ್ಭದಲ್ಲಿ ಸುಮಾರು ಜನ ಸಕ್ಕರೆ ಪೇಷಂಟ್ಸ್ ಇರ್ತಾರೆ. ನಿಮ್ಮ ಜೊತೆ ಯಾವಾಗಲೂ ಸ್ವಲ್ಪ ಚಾಕ್ಲೇಟ್ ಇಲ್ಲ ಗ್ಲೂಕೋಸ್ ಪೌಡರ್ ಜೊತೆ ಇಟ್ಕೊಳ್ಳಿ. ಅನುಮಾನ ಬಂದಾಗ ಸ್ವಲ್ಪ ಬಾಯಿಗೆ ಇಟ್ಕೊಂಡ್ಬಿಡಿ. ಯಾಕಂದ್ರೆ ಅನುಮಾನ ಯಾವ ರೀತಿ ಬರ್ತಂದ್ರೆ ಇವ್ರು ಕೇಳ್ತಾ ಇದ್ರು, ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಯಾವ ರೀತಿ ಬರ್ಬೋದು ಸಿಂಟಮ್ಸ್ ಅಂತ. ತುಂಬಾ ಸುಸ್ತಾಗ್ಬೋದು, ತಲೆ ಸುತ್ತು ಬರ್ಬೋದು, ಬೆವರು ಬರ್ಬೋದು. ಸೊ ಈ ತರ ಬೆವರು ಬರ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ ಅಂದ್ರೆ ಅದು ವಾಮಿಟಿಂಗ್ ಸೆನ್ಸೇಷನ್ ಬರ್ಬೋದು. ಸೊ ಈ ತರ ಆಗ್ತಾ ಇದೆ ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಅಂತ ಸಂದರ್ಭದಲ್ಲಿ ಒಂದು ಸಕ್ಕರೆ ಆಗಿರ್ಬೋದು, ಗ್ಲೂಕೋಸ್ ಪೌಡರ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಒಂದು ತಾತ್ಕಾಲಿಕವಾಗಿ ಶಮನ ಆಗುತ್ತೆ. ಇಮಿಡಿಯೇಟ್ ರಿಲೀಫ್ ಅಂತ ಕರಿತೀವಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಅದನ್ನ ಕ್ಯಾರಿ ಮಾಡಬೇಕಾದ್ರೆ ನೀವೆಲ್ಲ ಆಚೆ ಹೋಗ್ಬೇಕಾದ್ರೆ ಜೊತೆಗೆ ಸ್ವಲ್ಪ ಆದಷ್ಟು ಲಿಮಿಟ್ ಮಾಡಿ. ಸಮ್ಮರ್ ಅಲ್ಲಿ ಬಿಸಿಲಲ್ಲಿ ಬೆಳಗ್ಗೆ ಹೊತ್ತು ವಾಕ್ ಮಾಡಿ, ಸಾಯಂಕಾಲ ಹೊತ್ತು ವಾಕ್ ಮಾಡಿ. ಮಧ್ಯಾಹ್ನ ತೀರಾ ಅವಶ್ಯಕತೆ ಇದ್ದು ಆಚೆ ಹೋಗಲೇಬೇಕು ಅಂತ ಇದ್ದಾಗ ಮಾತ್ರ ಆಚೆ ಓಡಾಡಿ. ಇಲ್ಲ ಅಂತಂದ್ರೆ ಆದಷ್ಟು ಲಿಮಿಟ್ ಮಾಡಿ ಸರ್. ಛತ್ರಿ ಅವೆಲ್ಲ ಪರ್ಸನಲ್ ಮೆಷರ್ಸ್ ತುಂಬಾ ಬೇಕಾಗ ಅದನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ನೋಡಿ, ಈ ಸಂದರ್ಭದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಸ್ವಲ್ಪ ಆದಷ್ಟು ಮಸಾಲೆ ಯುಕ್ತ ಆಹಾರಗಳನ್ನ ಸ್ವಲ್ಪ ಸೇವನೆ ಮಾಡೋದು ಕಡಿಮೆ ಮಾಡಿ. ಯಾಕಂದ್ರೆ ಸಮ್ಮರ್ ಅಲ್ಲಿ ಸ್ವಲ್ಪ ಆಲ್ರೆಡಿ ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ. ಮತ್ತೆ ನಾವು ಮಸಾಲೆ ಯುಕ್ತ ಆಹಾರಗಳು ಜಾಸ್ತಿ ಸೇವನೆ ಮಾಡೋದ್ರಿಂದ ಅಜೀರ್ಣ ಆಗೋ ಚಾನ್ಸಸ್ ಇರುತ್ತೆ, ಫುಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಇನ್ನ ಡಿಹೈಡ್ರೇಷನ್ ಆಗಿ ಬೇರೆ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಮಸಾಲೆ ಯುಕ್ತ ಆಹಾರಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತೆ ಕೊನೆಯದಾಗಿ ಸರ್, ಸಾಕು ಸರ್, 2 ಕಿಲೋಮೀಟರ್ಸ್ ಸರ್, ನಿಧಾನಕ್ಕೆ ಓಡಾಡಿ ಸರ್, ಅರ್ಧ ಗಂಟೆ ಓಡಾಡಿ ಸರ್. ಊಟ ಮಾಡಿದ್ರೆ ಒಂದು 10 ನಿಮಿಷ ಇದು ಮಾಡಿ ಅಷ್ಟೇ ಸರ್. ಊಟ ಆದ್ಮೇಲೆ ನಾನು ಊಟ ತಿಂದ ತಕ್ಷಣ ಅಲ್ಲೇ ಮನೆಯಲ್ಲೇ ಇರಬಾರ್ದು. ಒಂದು 1/4 ಗಂಟೆ ಅಲ್ಲೇ ಸ್ವಲ್ಪ ನೀರು ಡಿಸರ್ವ್ ಕುಡಿಬೋದು ಸರ್. ನೀರಂದ್ರೆ ಕೆಲವೊಂದು ಕಾಯಿಲೆಗಳಲ್ಲಿ ನೀರು ರಿಸ್ಟ್ರಿಕ್ಷನ್ ಇರುತ್ತೆ. ಕೆಲವೊಂದು ಕಿಡ್ನಿ ಸಮಸ್ಯೆ 096 ಟ್ರೇಕಿಯಾ ಮತ್ತೆ ಈ ಸ್ವಲ್ಪ ಟ್ರೇಕಿಯಾ ಹೋಗುತ್ತೆ, ಅಂದ್ರೆ ಉಸಿರಾಟದ ನಾಳ ಹೋಗುತ್ತೆ, ಅದರಿಂದ ಈಸೋಫೇಗಸ್ ಅಂತ ಹೋಗುತ್ತೆ. ನಾವು ಏನಾಗುತ್ತಂದ್ರೆ ಸರ್, ನಾವು ಉಸಿರಾಡಬೇಕಾದ್ರೆ ಗಾಡಿ ಟ್ರೇಕಿಯಾಗೆ ಹೋಗ್ತಾ ಇರುತ್ತೆ. ನಾವು ನೀರು ಕುಡಿಯುವಾಗ ಊಟ ಮಾಡಬೇಕಾದ್ರೆ ಅದು ಕಡೆ ಹೋಗ್ಬೇಕಾಗಿ
ಬ್ಲ್ಯಾಕ್ ಆಗಿತ್ತು ಸ್ಟ್ರೈಟ್ ಆಗಬೇಕು. ಆಯಿತು ಸರ್ ನಮ್ಮ ಪರಿಚಯ ಮಾಡಿದ್ರೆ ಇಲ್ಲಿ ನಗೆ ಪುತ್ರ ಮಾಡ್ತಾರೆ ಬಾರ ನಾನು ಏನು ನಗೆ ಬಿಡಲ್ಲ ಅಂತ ಇಲ್ಲಿ ಎಕ್ಸೆಪ್ಟ್ ಮಾಡಿ ಅದಕ್ಕೆ ಫ್ರೀಯಾಗಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಸರ್ ನಗೆ ಪುತ್ರ ಅಂತ. ಈ ನಡುವೆ ನರ ಇದ್ದಕ್ಕೆ ಕ್ಯಾಲ್ಸಿಯಂ ಏನು ಕಮ್ಮಿ ಆಗಿದೆ ಸುಮಾರು ಕಾಯಿಲೆಗಳು ಗಮನಕ್ಕೆ ತರ್ತದೆ ಹೇಳ್ಬೋದು. ಖಂಡಿತ ಅದು ಸುಮ್ಮನೆ ಈ ಸಂದರ್ಭವಾಗಿ ಏನು ಮಾತಾಡಿಲ್ಲ, ಅದು ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಸೊ ಹ್ಯಾಪಿ ಹಾರ್ಮೋನ್ ಅಂತ ಯಾವ ಹೆಲ್ತ್ ಇಸ್ ನಾಟ್ ಎ ಫಿಸಿಕಲ್ ರಿಲೇಟಿವ್ ನಾಟ್ ಅನ್ ಅಬ್ಸೆನ್ಸ್ ಆಫ್ ಡಿಸೀಸ್ ಫಿಸಿಕಲ್ ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಆಫ್ ಎ ಪರ್ಸನ್ ಅಂತ ಇರ್ತಾರೆ. ಇಂಗ್ಲಿಷಲ್ಲಿ ಡೆಫಿನೇಷನ್ ಅದು ಹೇಳ್ತಾನೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೇನೆ. ಫಿಸಿಕಲ್ ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಆಫ್ ಅನ್ ಇಂಡಿವಿಜುವಲ್ ನಾಟ್ ಮಿಯರ್ಲಿ ಅನ್ ಅಬ್ಸೆನ್ಸ್ ಆಫ್ ಡಿಸೀಸ್. ಅಂದ್ರೆ ಬರೀ ನನ್ನ ಕಾಯಿಲೆ ಇಲ್ಲ ಅಂದ ತಕ್ಷಣ ನನಗೆ ಆರೋಗ್ಯವಂತ ಅಂತಲ್ಲ, ನಮ್ಮ ಫಿಸಿಕಲ್ ಆರೋಗ್ಯ ನಮ್ಮ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ನಮ್ಮ ಸುತ್ತಮುತ್ತಲವ್ರ ಜೊತೆ ನಾವು ಯಾವ ರೀತಿ ಇರ್ತೀವಿ ಅಂತ ಈ 3 ಆರೋಗ್ಯಗಳ ಕಾಪಾಡ್ಕೊಂಡವನು ಮಾತ್ರ ಆರೋಗ್ಯವಂತ. ಇದು WHO ಡೆಫಿನೇಷನ್, ನನ್ನ ಡೆಫಿನೇಷನ್ ಅಲ್ಲ. ಸೊ ಇದನ್ನೆಲ್ಲ ಪಾಲನೆ ಮಾಡಿ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದು ಆರೋಗ್ಯವನ್ನು ಯಾವ ಥರ ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ರವಿಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ತಕ್ಷಣ ಸಹಕರಿಸ್ತಕ್ಕಂತಹ ವ್ಯವಸ್ಥೆಗಳಿಗೆ ಉಂಟು, ಯಾರು ಬೇಕಾದ್ರೂ ಮಾಡಿಸ್ಬೋದು. ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಈಗ ಈ ನಗೆಕೂಟದ ರೂವಾರಿ ಆಗಿರತಕ್ಕಂತಹ ರಾಜಗೋಪಾಲ್ ಅವರು, ಶ್ರೀಮತಿ ಜಯಲಕ್ಷ್ಮಿ ರಾಜಗೋಪಾಲ್ ಅವರು ಮುಂದಿನ ತಿಂಗಳು ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡಿಸ್ಕೊಳ್ತೀನಿ, ದಯವಿಟ್ಟು ನಮ್ಗೆ ಅಪೇರೆಂಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವರಿಗೆ ನಿಮ್ಮ ನಂಬರ್ ಧನ್ಯವಾದಗಳನ್ನು. ರವಿಕುಮಾರ್ ಅವರು ವೈದ್ಯಾಧಿಕಾರಿಗಳಾಗಿದ್ದು ಈ ದಿನ ಈ ಕಾರ್ಯಕ್ರಮಕ್ಕೊಂದು ಅನೇಕ ಟಿಪ್ಸ್ ಅನ್ನು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಿಮ್ಮ ನಮ್ಮ ಧನ್ಯವಾದ.